ಮಾರುತೇಶ್, ಮಾಧ್ಯಮಗಳ ಮುಂದೆ ಯಾವುದೇ ಸಚಿವರು ಶಾಸಕರು ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಯಾವ ರೀತಿಯಾಗಿ ಈಗ ತಮ್ಮ ಅಸಮಾಧಾನಗಳನ್ನು ಮುಖ್ಯಮಂತ್ರಿಗಳಿಗೆ ರೀಚ್ ಮಾಡ್ತಾ ಇದ್ದಾರೆ, ಅವರನ್ನ ಸಂಪರ್ಕ ಮಾಡಿ ಮಾತನಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಮಾರುತೇಶ್? ಮಧುಕರ್, ಈಗಾಗಲೇ ಕೆಲವರು ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿದ್ದಾರೆ. ಉದಾಹರಣೆಗೆ ನಾವು ಎಂ ಬಿ ಪಾಟೀಲ್ ಅವ್ರನ್ನ ತೆಗೆದುಕೊಂಡ್ರೆ, ನಾವು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದೀವಿ, ಆದರೆ ವರದಿಯಲ್ಲಿ ಅದು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ವರ್ಗೀಕರಣ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಲಿಂಗಾಯತರನ್ನ ಎಲ್ಲ ಒಗ್ಗೂಡಿ ಒಂದು ಕೆಟಗರಿಯಲ್ಲಿ ತರಬೇಕಾಗಿತ್ತು, ಅದು ಆಗಿಲ್ಲ ಅನ್ನುವಂಥ ಬೇಸರ ಕೂಡ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಇದೆ. ಯಾಕೆಂದ್ರೆ ಕೆಲವರು ಹಿಂದೂ ಗಾಣಿಗ ಅಂತ ಬರ್ಸಿರ್ತಾರೆ, ಹಿಂದೂ ಬಣಜಿಗ ಅಂತ ಬರ್ಸಿರ್ತಾರೆ, ಅಂಥವ್ರನ್ನ ಬೇರೆ ಕೆಟಗರಿಗೆ ಸೇರಿಸಲಾಗಿದೆ. ವೀರಶೈವ ಲಿಂಗಾಯತ ಕೆಟಗರಿಗೆ ತರಬೇಕಾದಂಥ ಪ್ರಯತ್ನ ಆಗಬೇಕಾಗಿತ್ತು. ಅದಾಗದೇ ಇರುವ ಕಾರಣಕ್ಕಾಗಿ ಜನಸಂಖ್ಯೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಕಡಿಮೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರೇ ಹೇಳೋ ಪ್ರಕಾರ 1 ಕೋಟಿಗೂ ನಾವು ಜಾಸ್ತಿ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕಡೆ ವೀರಶೈವ ಮಹಾಸಭಾದವರು ಈ ಅಂಕಿಅಂಶಗಳನ್ನು ತೆಗೆದುಕೊಂಡು ಹಿಂದಿನ ಆಯೋಗದಲ್ಲಿ ಇದ್ದಂತಹ ಅಂಕಿಅಂಶಗಳು, ಅಂದ್ರೆ ಚಿನ್ನಪ್ಪರೆಡ್ಡಿ ಕಮಿಷನ್ ನಲ್ಲಿ ಇದ್ದಂಥದ್ದು ಇರ್ಬೋದು, ಸೊ ಹಿಂದೆ 1931 ಜಾತಿ ಜನಗಣತಿಯ ಅದರ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ತಾ ಬಂದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳಿರ್ಬೋದು, ಅದನ್ನ ಗಮನಿಸಿದಾಗ ಈ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ವೀರಶೈವ ಮಹಾಸಭಾ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ಕೂಡ ಈ ಜಾತಿ ಗಣತಿಯ ಅಂಕಿಅಂಶಗಳನ್ನ ಸ್ಟಡಿ ಮಾಡಿ ವೀರಶೈವ ಮಹಾಸಭಾದಲ್ಲಿ ನೋಂದಣಿಯಾಗಿರ್ತಕ್ಕಂಥ, ಅಂದ್ರೆ ಅವರ ಮಹಾಸಭಾದಲ್ಲಿ ಇರ್ತಕ್ಕಂತಹ ಸಚಿವರು ಶಾಸಕರು ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ವರದಿಯ ಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಏನು ಮಾತನಾಡಬಹುದು, ಏನು ಇದರಲ್ಲಿ ನ್ಯೂನ್ಯತೆಗಳಿದ್ದಾವೆ, ಇದನ್ನು ಸರ್ಕಾರದ ಗಮನಕ್ಕೆ ತಂದು ಸರಿಪಡಿಸುವಂತ ಪ್ರಯತ್ನ ನಾವೇನು ಮಾಡಬಹುದು ಅನ್ನೋದ್ರ ಕುರಿತಾಗಿ ವರದಿ ಕೊಡಿ ಅನ್ನುವಂಥ ತೀರ್ಮಾನವನ್ನು ಕೂಡ ಮಹಾಸಭಾಕ್ಕೆ ತಿಳಿಸಿದ್ದಾರೆ. ಹಾಗಾಗಿ ಕೆಲವರು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ, ಕೆಲವರು ಆಂತರಿಕವಾಗಿ ತಮ್ಮ ತಮ್ಮ ಸಮುದಾಯದ ಹಿರಿಯರನ್ನ ಮತ್ತು ಸ್ವಾಮೀಜಿಗಳನ್ನ ಸಂಪರ್ಕ ಮಾಡೋದ್ರ ಮೂಲಕ ಈ ಜಾತಿ ಗಣತಿಯನ್ನ ವಿರೋಧಿಸಬೇಕು ಅನ್ನುವಂತಹ ತೀರ್ಮಾನಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಯತ್ನಕ್ಕೆ ನಾವು ಪಾರದರ್ಶಕವಾಗಿ ಮಾಡಿದ್ದೀವಿ, ಹಾಗಾಗಿ ಈ ಸಿಡಿಗಳನ್ನ ವಿಧಾನಸಭಾ ಕ್ಷೇತ್ರವಾರು ಎಲ್ರಿಗೂ ಕೊಡ್ತೀವಿ, ಅವರ ಅನುಮಾನಗಳನ್ನ ಪರಿಹರಿಸಿಕೊಳ್ಳಿ ಅನ್ನುವಂತಹ ಒಂದು ದಿಟ್ಟ ಹೆಜ್ಜೆಯನ್ನು ಸರ್ಕಾರ ಇಡೋದಕ್ಕೆ ಮುಂದಾಗಿದೆ. ಮಧುಕರ್, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.